Hi students, welcome to my English class. Today's class Everything I Need to Know I Learned in the Forest written by ವಂದನಾ ಶಿವ. ಇದು ವಂದನಾ ಶಿವ ಅವರು ಬರೆದಂಥ ಒಂದು ಆರ್ಟಿಕಲ್ ಆಗಿರ್ತದೆ. ಇಲ್ಲಿ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಅಂತ 2 ಕ್ವಶನ್ಸ್ ಕೊಟ್ಟಾರ ನೋಡ್ರಿ. ಹ್ಯಾವ್ ಯು ಹಿಯರ್ಡ್ ಆಫ್ ಚಿಪ್ಕೋ ಮೂಮೆಂಟ್? ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್? ನೀವು ಸೋಷಿಯಲ್ ಓದು ಮುಂದೆ ನೀವು ಹೈಸ್ಕೂಲ್ ಸೋಷಿಯಲ್ ಓದು ಮುಂದೆ ನಿಮಗೆ ಗೊತ್ತಾಯಿತು ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡಿರ ಅಂತ ಕೇಳ್ತಾರೆ. ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ವುಮೆನ್ ಇನ್ ದಿಸ್ ಮೂಮೆಂಟ್? ಅಲ್ಲಿ ವುಮೆನ್ಸ್ ಹೆಣ್ಮಕ್ಳು ಆ ರೀತಿ ರೋಲ್ ಪಾರ್ಟ್ ಯಾವುದಾಗಿತ್ತು, ರೋಲ್ ಪ್ಲೇಡ್ ಏನಾಗಿತ್ತು, ಹೆಣ್ಮಕ್ಳು ಯಾವ ರೀತಿ ಅದನ್ನು ಚಿಪ್ಕೋ ಮೂಮೆಂಟನ್ನು ನಡೆಸ್ಕೊಂಡು ಹೋದರು ಅನ್ನೋದನ್ನು ನಿಮ್ಗೆ ಅರ್ಥ ಮಾಡ್ಕೊಂಡಿರ ಅಂತ 2 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ನೆಕ್ಸ್ಟು ಇಲ್ಲಿ ವಂದನಾ ಶಿವ ಅವರು ತಾವೇ ಹೇಳ್ತಾ ಹೋಗ್ತಾರೆ ತಮ್ಮ ಜೀವನ ಬಗ್ಗೆ. ಮೈ ಎಕಾಲಜಿಕಲ್, ಮೈ ಅಂದರೆ ಯಾರಲ್ಲಿ? ವಂದನಾ ಶಿವ. ಈ ಪಾಠ ಸ್ವಲ್ಪ ಟಫ್ ಅದ, ಸೆಕೆಂಡ್ PUCಗೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ರಿ. ಮೈ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್. ಮೈ ಎಕಾಲಜಿ, ಮೈ ಅಂದರೆ ಯಾರು? ವಂದನಾ ಶಿವ ಅವರು. ಎಕಾಲಜಿಕಲ್ ಅಂದರೆ ಪರಿಸರ ಅಂತ ಕರಿತೀವಿ. ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ. ಎಲ್ಲಿ ಸ್ಟಾರ್ಟ್ ಆದ ಜರ್ನಿ ಅಂತ ಹೇಳಿದ್ರೆ ಹಿಮಾಲಯದಲ್ಲಿ ಅಂತ ಹೇಳ್ತಾರೆ. ಮೈ ಫಾದರ್ ವಾಸ್ ಫಾರೆಸ್ಟ್ ಕನ್ಸರ್ವೇಟರ್. ಫಾದರ್ ಏನಾಗಿದ್ರಪ್ಪ ಅಂತಂದ್ರೆ ಕನ್ಸರ್ವೇಟರ್ ಅಂದರೆ ಸಂರಕ್ಷಣಾಧಿಕಾರಿಯಾಗಿದ್ದರು, ಫಾರೆಸ್ಟ್ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದರು. ಆ್ಯಂಡ್ ಮೈ ಮದರ್ ಬಿಕೇಮ್ ಎ ಫಾರ್ಮರ್. ತಾಯಿ ರೈತ ಹೆಣ್ಮಗಳಾಗಿದ್ಲು. ಆಫ್ಟರ್ ಫೀಯಿಂಗ್ ದ ಟ್ರಾಜಿಕ್ ಪೋರ್ಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ಟ್ರಾಜಿಕ್ ಪೋರ್ಷನ್ ಅಂತಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಗುವಂಥ ಸಮಯದಲ್ಲಿ ರೈತ ಮಹಿಳೆ ಆಗಿದ್ಲು ಅಂತ ಹೇಳ್ತೀವಿ. ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಎಕೋಸಿಸ್ಟಮ್. ಹಿಮಾಲಯನ್ ಫಾರೆಸ್ಟ್ ಬಗ್ಗೆ ತಿಳ್ಕೊಂಡಿದ್ರು ಮತ್ತು ಎಕೋಸಿಸ್ಟಮ್ ಮತ್ತು ಪರಿಸರದ ಬಗ್ಗೆ ತಿಳ್ಕೊಂಡಿದ್ರು ಅಂತ ಹೇಳ್ತೀವಿ. ದಟ್ ಐ ಲರ್ನ್ಡ್ ಮೋಸ್ಟ್ ಆಫ್ ವಾಟ್ ಐ ನೋ ಅಬೌಟ್ ಎಕಾಲಜಿ. ಇದೆಲ್ಲ ನಾನು ಭಾಳಷ್ಟು ಐ ನೋ ಅಬೌಟ್ ಎಕಾಲಜಿ, ಪರಿಸರದ ಬಗ್ಗೆ ಬಹಳಷ್ಟು ತಿಳ್ಕೊಳ್ತಾ ಹೋದೆ ಅಂತ ಹೇಳ್ತಾರೆ. ದ ಸಾಂಗ್ಸ್ ಆ್ಯಂಡ್ ಪೋಯಮ್ಸ್ ಅವರ್ ಮದರ್ ಕಂಪೋಸರ್ ಫಾರ್ ಅಸ್. ನೋಡ್ರಿ, ಅವ್ರ ತಾಯಿ ಒಂದಿಷ್ಟು ಸಾಂಗ್ಸ್ ಮತ್ತು ಪೋಯಮ್ಸ್ಗಳನ್ನು ಏನು ಮಾಡಿದ್ರು, ಕಂಪೋಸ್ ಮಾಡಿದ್ರು. ಬೈ ಅಸ್ ವರ್ ಅಬೌಟ್ ಟ್ರೀಸ್. ಇವ್ರಿಗೇನು ಹೇಳ್ಕೊಡ್ತಾಯಿದ್ರು ಅವ್ರ ತಾಯಿ ಆ ಪೋಯಮ್ ಎದ್ರ ಬಗ್ಗೆ ಇತ್ತು ನೋಡ್ರಿ? ಮೊದಲೇ ಟ್ರೀಸ್ಗಳ ಬಗ್ಗೆ, ಫಾರೆಸ್ಟ್ ಬಗ್ಗೆ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್ ಬಗ್ಗೆ ಇತ್ತು. ಅವ್ರ ತಾಯಿ ಎದ್ರ ಬಗ್ಗೆ ಪೋಯಮ್ಸ್ಗಳು ಬರೆದಿದ್ರಿ? ಗಿಡ ಮರಗಳ ಬಗ್ಗೆ, ಫಾರೆಸ್ಟ್ ಅರಣ್ಯದ ಬಗ್ಗೆ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್, ಇಂಡಿಯಾ ನಾಗರಿಕತೆ ಬಗ್ಗೆ ಒಂದಿಷ್ಟು ಪೋಯಮ್ಸ್ಗಳನ್ನು ಬರೆದು ಅದರ ಮಗಳಿಗೆ ಯಾರು? ವಂದನಾ ಶಿವ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಇನ್ನು ಮುಂದೆ ಏನಾಗುತ್ತೆ ನೋಡ್ರಿ, ಇದಿಷ್ಟು ಅವ್ರು ಹಿಮಾಲಯನ್ ಅಂತ ತಮ್ಮ ಸ್ಟಾರ್ಟಿಂಗ್ ಜೀವನದ ಬಗ್ಗೆ ಹೇಳ್ತಾ ಹೋಗ್ತಾರೆ ವಂದನಾ ಶಿವರು. ಮುಂದೆ ಏನಾಗ್ತದೆ ನೋಡ್ರಿ. ಮೈ ಇನ್ವಾಲ್ವ್ಮೆಂಟ್ ಇನ್ ದ ಕಂಟೆಂಪ್ರರಿ ಎಕಾಲಜಿ ಮೂಮೆಂಟ್ ಬಿಗ್ಯಾನ್ ವಿತ್ ಚಿಪ್ಕೋ. ಮುಂದೆ ವಂದನಾ ಶಿವ ಅವರು ಚಿಪ್ಕೋ ಮೂಮೆಂಟ್ ಬಗ್ಗೆ ಹೇಳ್ತಾರೆ. ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ ನಮ್ಗೆ ಕಂಪಲ್ಸರಿಯಾಗಿ ಕೇಳ್ತಾರೆ ನೋಡ್ರಿ. ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅದಾ? ವಾಟ್ ಈಸ್ ಅ ಚಿಪ್ಕೋ ಮೂಮೆಂಟ್? ಮುಂದಿನ ಲೈನ್ ಹೇಳ್ತಾರೆ, ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್. ನೋಡಿರಿ, ಚಿಪ್ಕೋ ಮೂಮೆಂಟ್ ಬಗ್ಗೆ ಒಂದು ಲೈನ್ನ ಅರ್ಥ ಮಾಡ್ಕೊಡ್ರಿ. ಏನಪ್ಪ ಇದು? ನಾನ್ ವೈಲೆಂಟ್ ಅಂದರೆ ಅಹಿಂಸೆ ಅಂತ ಕರಿತೀವಿ. ಹಿಂಸೆ ಮಾಡದೇ ಇರೋಂಗೆ ಅಹಿಂಸೆ ಅಂತ ಕರಿತೀವಿ. ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಕಾಡಿನ ನಾಶ ಆಗುತ್ತಿರ್ತದಲ್ಲ, ಅದನ್ನು ಅಹಿಂಸಾ ಮೂಲಕವಾಗಿ ಹೋರಾಟವನ್ನು ಮಾಡೋದಕ್ಕೆ ಅಂತ ಕರಿತೀವಿ, ಚಿಪ್ಕೋ ಮೂಮೆಂಟ್ ಅಂತ ಕರಿತೀವಿ. ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್ ಅಂದರೆ ಪ್ರದೇಶ. ಎಲ್ಲಿ ನಡೀತಾ ಹೋಗ್ತಿದ್ದು? ಹಿಮಾಲಯ ಪ್ರದೇಶದಲ್ಲಿ ನಡೀತಿತ್ತು ಅಂತ ಹೇಳ್ತಾರೆ. ನೆಕ್ಸ್ಟು, ಇನ್ ದ 1970s ಪೀಸಂಟ್ ವುಮೆನ್ ಫ್ರಮ್ ಮೈ ರೈಸಿನ್ ಇನ್ ದ ಗರ್ವಾಲ. ಹಿಮಾಲಯ ಪ್ರದೇಶದಲ್ಲಿ ಒಂದು ಗರ್ವಾಲ ಅಂತ ಪ್ಲೇಸ್ ಇತ್ತು. ಅಲ್ಲಿ ಎಲ್ಲ ವುಮೆನ್ಸ್ ಏನು ಮಾಡ್ತಾರೆ ರೀ? ಚಿಪ್ಕೋ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಹ್ಯಾಡ್ ಕಮ್ ಔಟ್ ಇನ್ ದ ಡಿಫೆನ್ಸ್ ಆಫ್ ದ ಫಾರೆಸ್ಟ್. ಡಿಫೆನ್ಸ್ ಅಂದ್ರೆ ಆ ಫಾರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತಾರೆ? ಎಲ್ಲ ಹೆಣ್ಮಕ್ಳು ಈ ಚಿಪ್ಕೋ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಚಿಪ್ಕೋ ಮೂಮೆಂಟ್ ಮಾಡುವಂಥ ಕಾರಣ ಏನಾಗಿತ್ತು? ಯಾವುದಕ್ಕೆ ಅವ್ರು ಮಾಡಿದರು ಅದನ್ನು ನೋಡ್ರಿ. ಅದರಾಗೂ ಈ ಹೆಣ್ಮಕ್ಳಷ್ಟೇ ಈ ಚಿಪ್ಕೋ ಮೂಮೆಂಟನ್ನು ಯಾಕೆ ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಡ್ರಿ. ಲಾಗಿಂಗ್ ಹ್ಯಾಡ್ ಲೆಡ್ ಟು ದ ಲ್ಯಾಂಡ್ ಸ್ಲೈಡ್. ಈ ಭೂಮಿ ನಾಶ ಮಾಡುವಾಗ ಏನಾಗಿತ್ತಪ್ಪ ಅಂತಂದ್ರೆ ಲಾಗಿಂಗ್, ಮರದ ದಿಣ್ಣೆಗಳೆಲ್ಲ ನಾಶ ಆಗ್ತಾಯಿದ್ವು. ಇದರಿಂದ ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತ ಆಗ್ತಾಯಿತ್ತು.
ಆ್ಯಂಡ್ ಫ್ಲಡ್ಸ್ ಪ್ರವಾಹಗಳು ಬರ್ತಾಯಿದ್ವು. ಸ್ಕೇರ್ಸಿಟಿ ಆಫ್ ವಾಟರ್ ಅಂದರೆ ನೀರಿನ ಸಮಸ್ಯೆ ಆಗ್ತಾಯಿತ್ತು. ಫಾಡರ್ ಮೇವಿನ ತೊಂದರೆ ಆಗ್ತದೆ, ದನ ಕರುಗಳೆಲ್ಲ ಮೇವಿನ ತೊಂದರೆ ಆಗ್ತಾಯಿತ್ತು. ಆ್ಯಂಡ್ ಫೌಲ್ ಅಂದರೆ ಸೌದೆ ಅಂತ ಕರಿತೀವಿ. ಇವೆಷ್ಟು ಸಮಸ್ಯೆಗಳಾಗ್ತಾಯಿದ್ವು. ಸಿನ್ಸ್ ವುಮೆನ್ ಪ್ರಾವಿನ್ಸ್ ದೀಸ್ ಬೇಸಿಕ್ ನೀಡ್ಸ್ ದ ಸ್ಕೇರ್ಸಿಟಿ. ನೋಡಿರಿ, ಇವೆಲ್ಲ ಅವುಗಳನ್ನು ಈ ಪುರುಷರಕ್ಕಿಂತ ಈ ಮಹಿಳೆಯರು ವುಮೆನ್ಸ್ಗಳು ಏನು ಮಾಡ್ತಾಯಿದ್ರು, ಇವೆಲ್ಲ ಈ ನೀರು ತರೋದಾಗಿರ್ಬೋದು, ದನ ಕರುಗಳು ಮೇವು ತರೋವಂಥದ್ದಾಗಿರ್ಬೋದು, ಇದೆಲ್ಲ ವಿಷಯ ಈ ಹೆಣ್ಮಕ್ಳಿಗೆ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ, ಅವರು ಚಿಪ್ಕೋ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ಗೊತ್ತಾಯ್ತಲ್ಲ ನಿಮ್ಗೆ ಯಾಕೆ ಮಹಿಳೆಯರೇ ಇದನ್ನು ಚಿಪ್ಕೋ ಮೂಮೆಂಟನ್ನು ಮಾಡಿದ್ರು ಅಂಥೇಳಿ. ದೀಸ್ ಬೇಸಿಕ್ ನೀಡ್ಸ್, ಇವೆಲ್ಲ ಬೇಸಿಕ್ ನೀಡ್ಸ್ಗೆ ತೊಂದರೆ ಆಗ್ತಾಯಿತ್ತು. ದಿಸ್ ಸ್ಕೇರ್ಸಿಟಿ ಮೀನ್ಟ್ ಲಾಂಗರ್ ವಾಕ್ಸ್ ಫಾರ್ ಕಲೆಕ್ಟಿಂಗ್ ವಾಟರ್. ಮತ್ತು ದೂರದ ಪ್ರದೇಶದಿಂದ ಹೆಣ್ಮಕ್ಳೇ ನೀರು ತರ್ತಾಯಿದ್ರು, ಕಲೆಕ್ಟಿಂಗ್ ದ ವಾಟರ್. ಆ್ಯಂಡ್ ಫೈರ್ವುಡ್ ಒಲೆಗಳಿಗೆಲ್ಲ ಹಚ್ಚಕ್ಕೆ, ಈಗೆಲ್ಲ ಗ್ಯಾಸ್ ಬಂದಾವೆ ಬಿಡ್ರಿ, ಮೊದಲೆಲ್ಲ ಏನಂತ ಒಲೆನೇ ಇರ್ತಾಯಿದ್ವು. ಫೈರ್ವುಡ್ ಸೌದೆಗಳನ್ನು ತರಕ್ಕೆ ಏನು ಮಾಡ್ತಾಯಿದ್ರು, ಭಾಳ ದೂರ ಪ್ರದೇಶಕ್ಕೆ ಹೋಗ್ತಾಯಿದ್ರು. ಕಲೆಕ್ಟಿಂಗ್ ದ ವಾಟರ್ ಆ್ಯಂಡ್ ಹೆವಿಯರ್ ಬರ್ಡನ್. ಇದೆಲ್ಲ ಯಾರಿಗೆ ಬರ್ಡನ್ ಆಗಿತ್ತು, ಭಾಳಷ್ಟು ಹೆಣ್ಮಕ್ಳಿಗೆ ತೊಂದರೆಗಳು ಹೊರೆಯಾಗಿತ್ತು. ಹಾಗಾಗಿ ಅವರು ಚಿಪ್ಕೋ ಮೂಮೆಂಟನ್ನು ಮಾಡ್ತಾರೆ. ವುಮೆನ್ ನ್ಯೂ ದ್ಯಾಟ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ. ನೀವು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಹೆಣ್ಮಕ್ಳು ಇಷ್ಟೇ ಅರ್ಥ ಮಾಡ್ಕೊಂಡಿರಲಿಲ್ಲ. ಏನಂತ, ಇದು ಸೌದೆಗೆ ಬರ್ತದೆ, ಈ ಕಟ್ಟಿಗೆ ಉಪಯೋಗ ಆಗ್ತದೆ ಅಂತ ಅಷ್ಟೇ ತಿಳ್ಕೊಂಡಿರಲಿಲ್ಲ. ವುಮೆನ್ ನ್ಯೂ ದ್ಯಾಟ್ ದ ರಿಯಲ್ ವ್ಯಾಲ್ಯೂ, ಈ ಫಾರೆಸ್ಟ್ ಬಗ್ಗೆ ರಿಯಲ್ ವ್ಯಾಲ್ಯೂ ಅರ್ಥ ಆಗಿತ್ತು. ಏನಪ್ಪ ಅಂದ್ರೆ ವಾಸ್ ನಾಟ್ ದ ಟಿಂಬರ್, ಇದು ಮರದಷ್ಟೇ ತುಂಡುಗಳಷ್ಟೇ ಅಲ್ಲ. ಡೆಡ್ ಟ್ರೀ ಅಂದರೆ ಮಾರೋದು. ಈ ಮರದ ತುಂಡುಗಳನ್ನು ಮಾರಿದರೆ ಹಣ ಸಿಗುತ್ತೆ ಅಂತ ಅಷ್ಟೇ ತಿಳ್ಕೊಂಡಿರಲಿಲ್ಲ. ಬಟ್ ದ ಸ್ಪ್ರಿಂಗ್, ವಸಂತ ಕಾಲದಲ್ಲಿ, ಆ್ಯಂಡ್ ಸ್ಟ್ರೀಮ್ಸ್, ವಸಂತ ಕಾಲದಲ್ಲಿ ಹಳ್ಳಗಳು ಹರಿತಾವೆ. ಫುಡ್ ಫಾರ್ ದೇರ್ ಕ್ಯಾಟಲ್, ಮತ್ತು ಇದಕ್ಕೆ ಸಾಕು ಪ್ರಾಣಿಗಳ, ಕ್ಯಾಟಲ್ ಅಂದರೆ ಸಾಕು ಪ್ರಾಣಿಗಳು. ಈ ಸಾಕು ಪ್ರಾಣಿಗಳಿಗೆಲ್ಲ ಏನು ಬೇಕು ರೀ, ಇದು ಫುಡ್ ಸಿಗ್ತದೆ ಇದರಿಂದ. ಆ್ಯಂಡ್ ಫ್ಯೂಲ್ ಫಾರ್ ದೇರ್ ಹರ್ತ್ಸ್, ಅಂದರೆ ಒಲೆಗಳಿಗೆಲ್ಲ ಇದು ಉಪಯೋಗ ಆಗ್ತದೆ ಅಂತ ತಿಳ್ಕೊಂಡಿದ್ರು. ದ ವುಮೆನ್ ಡಿಕ್ಲೇರ್ಡ್ ದ್ಯಾಟ್ ದೇ ವುಡ್ ಹಗ್ ದ ಟ್ರೀಸ್. ಅದಕ್ಕೆ ಏನು ಮಾಡ್ತಾರೆ ರೀ, ಈ ಹೆಣ್ಮಕ್ಳೆಲ್ಲರೂ ಕಡಿಬೇಡ್ರಿ ಅಂತ ಏನು ಮಾಡ್ತಾರೆ, ಹಗ್ ದ ಟ್ರೀ, ಗಿಡವನ್ನು ಹಗ್ ಮಾಡ್ತಾರೆ, ಅಪ್ಕೊಂಡ್ಬಿಡ್ತಾರೆ. ಆ್ಯಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲ್ಲಿಂಗ್ ದ ಟ್ರೀಸ್. ಒಂದು ವೇಳೆ ಏನಾರು ಈ ಗಿಡ ಮರಗಳನ್ನು, ಲಾಗರ್ಸ್ ಅಂತಂದ್ರೆ ಮರ ಕಡಿಯೋರು, ಈ ಮರ ಕಡಿಯೋರು ಬಂದಾಗ, ನೀವು ಈ ಮರ ಗಿಡಗಳನ್ನು ಕಡಿಯೋಕ್ಕಿಂತ ಮುಂಚೆ ನಮ್ಮನ್ನು ಕಡೀರಿ, ಅಥವಾ ಮರ ಗಿಡಗಳನ್ನು ಕೊಲೆ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ಕೊಲೆ ಮಾಡಿ ಅಂತ ಏನು ಮಾಡ್ತಾರೆ, ಬಿಗಿಯಾಗಿ ಗಿಡ ಮರಗಳನ್ನು ಏನು ಮಾಡ್ತಾರೆ, ಅಪ್ಕೊಂಡ್ಬಿಡ್ತಾರೆ. ಅಪ್ಕೊಂಡಾಗ ಒಂದು ಹಾಡನ್ನು ಹಾಡ್ತಾರೆ. ಏನು ಅಂದರೆ ಎ ಫೋಕ್ ಸಾಂಗ್ಸ್ ಆಫ್ ದ್ಯಾಟ್ ಪೀರಿಯಡ್ ಸೆಡ್. ಇಲ್ಲಿ ನೋಡಿರಿ, ಫೋಕ್ ಅಂದ್ರೆ ಜಾನಪದ, ಒಂದು ಜಾನಪದ ಗೀತೆಯನ್ನು ಎಲ್ಲರೂ ಸೇರಿ ಹಾಡ್ತಾರೆ ಹೆಣ್ಮಕ್ಳು. ನೋಡಿರಿ ಏನು ಹಾಡ್ತಾರೆ, ದೀಸ್ ಬ್ಯೂಟಿಫುಲ್ ಓಕ್ಸ್ ಆ್ಯಂಡ್ ರೋಡ್ ಡೆಂಡ್ರಾನ್ಸ್. ನೋಡಿರಿ, ಬ್ಯೂಟಿಫುಲ್ ಓಕ್ ಗಿಡ ಮತ್ತು ರೋಡ್ ಡೆಂಡ್ರಾನ್ಸ್ ಅಂದ್ರೆ ಇಲ್ಲಿ ಗುಲಾಬಿ ಗಿಡ ಅಂತ ಅರ್ಥ ಆಗುತ್ತೆ. ಈ ಗುಲಾಬಿ ಗಿಡ ಟೈಪನೇ ಇರ್ತದೆ ಅದು. ಓಕ್ ಆ್ಯಂಡ್ ಗುಲಾಬಿ ಟ್ರೀಗಳು ಇರ್ತಾವೆ, ಆ ಗಿಡಗಳನ್ನು ಅಪ್ಕೊಂಡು ಹೇಳ್ತಾರೆ ಈ ಹಾಡುಗಳನ್ನ. ದೀಸ್ ಬ್ಯೂಟಿಫುಲ್ ಓಕ್ಸ್ ಆ್ಯಂಡ್ ರೋಡ್ ಡೆಂಡ್ರಾನ್ಸ್, ಈ ಗುಲಾಬಿ ಗಿಡ ಮತ್ತು ಓಕ್ ಗಿಡಗಳನ್ನ ಕಡಿಬೇಡ್ರಿ. ದೇ ಗಿವ್ ಅಸ್ ಕೂಲ್ ವಾಟರ್. ಏನು ಕೊಡ್ತದೆ ಇದರಿಂದ ನಮಗೆ ಭಾಳಷ್ಟು ಚಲೋ. ದೇ ಗಿವ್ ಅಸ್ ಎ ಕೂಲ್ ವಾಟರ್ ಆ್ಯಂಡ್ ಡೋಂಟ್ ಕಟ್ ದೀಸ್ ಟ್ರೀಸ್. ಈ ಗಿಡಗಳನ್ನ ಕಡಿಬೇಡ್ರಿ. ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಅವಕ್ಕೂ ಕೂಡ ಭಾಳಷ್ಟು ಜೀವಂತ ಇರ್ತಾವೆ, ಅವಕ್ಕೂ ಕೂಡ ಜೀವ ಅದ, ಅವನ್ನ ನೀವು ಕಡಿಬೇಡ್ರಿ ಅಂತ ಈ ಹಾಡುಗಳನ್ನು ಹಾಡ್ತಾರೆ ರೀ. ಇನ್ನು ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡ್ರಿ. ಇನ್ 1973 ಐ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವ್ರೆಟ್ ಫಾರೆಸ್ಟ್ಸ್ ಆ್ಯಂಡ್ ಸ್ವಿಮ್ ಇನ್ ಮೈ ಫೇವ್ರೆಟ್ ಸ್ಟ್ರೀಮ್ಸ್. ಈ ವಂದನಾ ಶಿವ ಅವರು 1973 ಐ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವ್ರೆಟ್ ಫಾರೆಸ್ಟ್, ಅವ್ರಿಗೊಂದು ಫೇವ್ರೆಟ್ ಫಾರೆಸ್ಟ್ ಇತ್ತು, ಅಲ್ಲಿ ಹೋಗ್ತಾರೆ. ಆ್ಯಂಡ್ ಸ್ವಿಮ್ ಇನ್ ಮೈ ಫೇವ್ರೆಟ್ ಸ್ಟ್ರೀಮ್ಸ್, ಅಲ್ಲೊಂದು ಹಳ್ಳ ಇರ್ತದೆ, ಅಲ್ಲೇ ಮಾಡ್ತಾರೆ ರೀ, ಸ್ವಿಮ್ಮಿಂಗನ್ನು ಮಾಡಲಿಕ್ಕೆ, ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾರೆ. ಬಿಫೋರ್ ಲಿವಿಂಗ್ ಫಾರ್ ಕೆನಡಾ ಟು ಡೂ ಮೈ PhD. ಕೆನಡಾಗೆ PhD ಮಾಡೋಕ್ಕಿಂತ ಮುಂಚೆ ಹೋಗಿ ಆಮೇಲೆ ಕೆನಡಾಕ್ಕೆ ಹೋಗ್ತಾರೆ ರೀ. ಬಟ್ ದ ಫಾರೆಸ್ಟ್ ವೇರ್ ಗಾನ್. ಮೊದಲು ಈ ಫಾರೆಸ್ಟಿಗೆ ಭೇಟಿ ಕೊಟ್ಟು ಆಮೇಲೆ ಕೆನಡಾಗೆ PhD ಮುಗಿಸ್ಕೊಂಡು ಬರೋ ಹೊತ್ತಿಗೆ ವಾಪಸ್ ಬಂದು ನೋಡಿದಾಗ ಬಟ್ ದ ಫಾರೆಸ್ಟ್ ವರ್ ಗಾನ್, ಅರಣ್ಯ ಎಲ್ಲ ನಾಶ ಆಗಿಬಿಟ್ಟಿತ್ತು. ಆ್ಯಂಡ್ ದ ಸ್ಟ್ರೀಮ್ ವಾಸ್ ರೆಡ್ಯೂಸ್ ಟು ಎ ಟ್ರಿಕಲ್ ಅಂದರೆ ಈ ಹಳ್ಳ ಕೂಡ ಏನು ಮಾಡತ್ತೈತಿ, ಸಣ್ಣಗೆ ಹರಿತಾ ಇದೆ. ಅವ್ರು PhD ಮುಗಿಸ್ಕೊಂಡು ವಾಪಸ್ ಕೆನಡಾಯಿಂದ ಬಂದ ತಕ್ಷಣ ನೋಡಿದಾಗ ಎಲ್ಲ ಏನಾಗುತ್ತೆ, ನಾಶ ಆಗಿಬಿಟ್ಟಿತ್ತು ಫಾರೆಸ್ಟು. ಆ್ಯಂಡ್ ಟ್ರಿಕಲ್ ಹಳ್ಳ ಕೂಡ ಏನಾಗುತ್ತೆ, ಸಣ್ಣಗೆ ನದಿ ಹರಿಯಾಕತ್ತಿತ್ತು.
ಐ ಡಿಸೈಡೆಡ್ ಅವಾಗ ಡಿಸೈಡ್ ಮಾಡ್ತಾರೆ ಐ ಡಿಸೈಡೆಡ್ ಟು ಬಿಕೇಮ್ ಎ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂಮೆಂಟ್. ಇನ್ನು ಮುಂದೆ ವಿಚಾರ ಮಾಡ್ತಾರೆ ರೀ, ಇನ್ನು ಹಿಂಗೆ ಬಿಟ್ಟರೆ ಇದು ಅರಣ್ಯ ನಾಶ ಆಗ್ತದೆ. ಏನು ಮಾಡ್ತಾರೆ ಅವರು ವಾಲಂಟಿಯರ್ ಆಗಿ ಸ್ವತಃ ತಾವೇ ಚಿಪ್ಕೋ ಮೂಮೆಂಟನ್ನು ಭಾಗವಹಿಸ್ತಾರೆ. ಆ್ಯಂಡ್ ಐ ಸ್ಪೆಂಟ್ ಎವ್ರಿ ವೆಕೇಷನ್ ಡೂಯಿಂಗ್ ಪಾದಯಾತ್ರಾಸ್. ವೆಕೇಷನ್ ಇದ್ದಾಗ ಪಾದಯಾತ್ರೆ ಬ್ರಾಕೆಟ್ನಲ್ಲಿ ಕೊಟ್ಟರೆ ನೋಡ್ರಿ, ವಾಕಿಂಗ್ ಪಿಲಿಗ್ರಿಮ್ಸ್, ಪವಿತ್ರ ಸ್ಥಳಗಳಿಗೆ ಏನು ಮಾಡ್ತಾರೆ, ಪಾದಯಾತ್ರೆ ನಡ್ಕೋತ ಏನು ಮಾಡ್ತಾರೆ ರೀ, ಹೋಗ್ತಾರೆ. ಅಲ್ಲಿ 3 ಕೆಲಸಗಳನ್ನ ಮಾಡ್ತಾರೆ. ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟ್ರೇಷನ್, ಕಾಡಿನ ನಾಶ ಆಗಿದ್ರ ಬಗ್ಗೆ ಅದರ ಬಗ್ಗೆ ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ದ ವರ್ಕ್ ಆಫ್ ದ ಫಾರೆಸ್ಟ್ ಆ್ಯಕ್ಟಿವಿಸ್ಟ್, ಆ ಎಲ್ಲ ರೆಕಾರ್ಡ್ಸ್ಗಳನ್ನು ಕರೆಕ್ಟಾಗಿ ತಗೋತಾರೆ. ಆ್ಯಂಡ್ ಸ್ಪ್ರೆಡ್ಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ, ಆ ಚಿಪ್ಕೋ ಮೂಮೆಂಟ್ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ತಿಳಿತಲ್ಲ, ಚಿಪ್ಕೋ ಮೂಮೆಂಟ್ ಬಗ್ಗೆ ಸೇರಿದಂತೆ 3 ಕೆಲಸಗಳನ್ನು ಮಾಡ್ತಾರೆ ರೀ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಒನ್ ಆಫ್ ದ ಡ್ರಾಮ್ಯಾಟಿಕ್ ಚಿಪ್ಕೋ ಆ್ಯಕ್ಷನ್ಸ್, ಇಲ್ಲಿ ನಾಟಕೀಯ ಒಂದೇನೋ ಒಂದು ವಿಷಯ ಆಗ್ತದೆ. ಟುಕ್ ಅ ಪ್ಲೇಸ್ ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅದ್ವಾನಿ ಅನ್ನುವಂಥಲ್ಲಿ ಒಂದು ಪ್ಲೇಸಲ್ಲಿ 1977 ಒಳಗೆ ಒಂದೇನೋ ಘಟನೆ ನಡೀತದೆ ನೋಡ್ರಿ. ವೆನ್ ಎ ವಿಲೇಜ್ ವುಮೆನ್ ನೇಮ್ಡ್ ಬಚನಿ ದೇವಿ, ಒಂದು ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾಳೆ ರೀ. ಬಚನಿ ದೇವಿ ಲೆಡ್ ಎ ರೆಸಿಸ್ಟೆನ್ಸ್ ಅಂದ್ರೆ ವಿರೋಧ ಅಂತ ಕರಿತೀವಿ, ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್, ತನ್ನ ಸ್ವಂತ ಓನ್ ಹಸ್ಬೆಂಡ್ ಬಗ್ಗೆ ರೆಸಿಸ್ಟೆನ್ಸ್ ಮಾಡಿದವ್ರು ಯಾರಪ್ಪ ಅಂತ ಕೇಳಿದರೆ ಬಚನಿ ದೇವಿ ಅಂತ ನೀವು ಒಂದು ಮಾರ್ಕ್ಸಿನ ಕ್ವಶನ್ ಬರೀರಿ. ಹೂ ಹ್ಯಾಡ್ ಒಬಿಡಿಯಂಟ್ ಎ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್, ಏನು ಕಾಂಟ್ರಾಕ್ಟ್ ಆಗಿತ್ತು ಇವ್ರಿಗೆ, ಕಾಂಟ್ರಾಕ್ಟರ್ ಬೇಸ್ ಮೇಲೆ ಎಲ್ಲ ಗಿಡಗಳನ್ನ ನಾಶ ಮಾಡುವಂಥದ್ದು ಇದು ಬಚನಿ ದೇವರ ಹಸ್ಬೆಂಡಿಗಾಗಿತ್ತು. ವೆನ್ ಆಫೀಷಿಯಲ್ಸ್ ಅರೈವ್ಡ್ ಅಟ್ ದ ಫಾರೆಸ್ಟ್, ದ ವುಮೆನ್ ಹೆಲ್ಡ್ ಅಪ್ ದ ಲ್ಯಾಟನ್ಸ್, ಇಲ್ಲಿ ಏನು ಮಾಡ್ತಾರೆ, ಕೈಯಲ್ಲಿ ದೀಪ ಹಿಡ್ಕೊಂಡು ಹಗಲು ಹೊತ್ತಾರೆ ಏನು ಮಾಡ್ತಾರೆ ಇವರು, ಲ್ಯಾಂಟನ್ಸ್ ಕೈಯಲ್ಲಿ ಏನು ಮಾಡ್ತಾರೆ ರೀ, ಆ ಲ್ಯಾಟನ್ಗಳನ್ನು ದೀಪಗಳನ್ನು ಹಿಡ್ಕೊಂಡು ಬರ್ತಾರೆ. ಆಲ್ದೋ ಇಟ್ ವಾಸ್ ಅ ಬ್ರಾಡ್ ಡೇ ಲೈಟ್, ಎಲ್ಲರೂ ಕತ್ಲಲ್ಲಿ ಈ ಒಂದು ದೀಪಗಳನ್ನ ಹಚ್ಕೊಂಡ್ರೆ ಈ ಹೆಣ್ಮಕ್ಳು ಎಲ್ಲರೂ ಏನು ಮಾಡ್ತಾರೆ ರೀ, ಹಗಲು ಹೊತ್ತದನ್ನ ಹಚ್ಕೊಂಡು ಬಂದಿರ್ತಾರೆ. ದ ಫಾರೆಸ್ಟರ್ ಆಸ್ಕ್ ದೆಮ್ ಟು ಎಕ್ಸ್ಪ್ಲೇನ್. ದ ವುಮೆನ್ ರಿಪ್ಲೈಡ್, ಕೇಳ್ತಾನೆ ಫಾರೆಸ್ಟ್, ಏನು ನೀವು ಯಾಕೆ ಈ ಹಗಲು ಹೊತ್ತ ಈ ದೀಪಗಳನ್ನ ಕೈಯಾಗ ಹಿಡ್ಕೊಂಬಂದಿರಿ ಅಂತ ಕೇಳಿದಾಗ ವಾಪಸ್ ಹೇಳ್ತಾ ನೋಡ್ರಿ, ವುಮೆನ್ ರಿಪ್ಲೈಡ್, ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ, ನಾವು ಎದಕ್ಕೆ ಬಂದೀವಿ, ಹಗಲು ಹೊತ್ತು ಬೆಳಕನ್ನು ಹಿಡ್ಕೊಂಡು ದೀಪಗಳನ್ನ ಹಿಡ್ಕೊಂಡು ಈ ಫಾರೆಸ್ಟ್ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಬಂದೀವಿ. ಈ ರೆಟ್ರೋಟೆಡ್ ಯು ಫುಲಿಶ್ ವುಮೆನ್, ನನಗೆ ಅಂತ ನಿಮ್ದು ಕೇಳುವಂಥ ವಿಷಯ ನಮಗೇನು ಬೇಕಾಗಿಲ್ಲ, ನೀವೇನು ಫುಲಿಶ್ ವುಮೆನ ಮೂರ್ಖರಿದ್ದೀರಾ ಅಂತ ಕೇಳಿದಾಗ, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ, ನೋಡಿ ಮುಂದೇನಾಗ್ತದೆ, ಪ್ರಿವೆಂಟ್ ಟ್ರೀ ಫೀಲಿಂಗ್ ಬೈ ದೋಸ್ ಹೂ ನೌ ದ ವ್ಯಾಲ್ಯೂ ಆಫ್ ದ ಫಾರೆಸ್ಟ್, ನಿಮಗೆ ಗೊತ್ತಿಲ್ವಾ ಈ ಫಾರೆಸ್ಟ್ ವ್ಯಾಲ್ಯೂ ಏನದ ಅಂತ ಹೇಳಿ. ಡು ಯು ನೋ ವಾಟ್ ಫಾರೆಸ್ಟ್ ಬಿಯರ್, ಇದರಿಂದ ಏನು ಸಿಗುತ್ತಂತ ನಿನಗೆ ಗೊತ್ತಿಲ್ವಾ ಫಾರೆಸ್ಟಿಂದ ಅಂತ ಕೇಳ್ತಾನೆ ರೀ. ದಿ ಪ್ರೊಡ್ಯೂಸ್ ದ ಪ್ರಾಫಿಟ್ ಆಫ್ ಎ ರೈಸಿನ್ ಆ್ಯಂಡ್ ಟಿಂಬರ್, ರೈಸಿನ್ ಅಂತಂದರೆ ರಾಳ ಅಂತ ಕರಿತೀವಿ. ಇವು ದೇವಸ್ಥಾನಗಳೆಲ್ಲ ಹಿಡ್ಕೊಂಡು ಈಗ ಬೆಂಕಿ ಹಿಂಗೆ ಹಿಡ್ಕೊಂಡು ಮುಂದೆ ಹೋಗ್ತಿರ್ತಾರೆ ಅಂಥವೆಲ್ಲ ರಾಳ್ಗಳ ಅಂತ ಕರಿತೀವಿ, ಮರದ ತುಂಡುಗಳು ಅಂತ ಕರಿತೀವಿ. ಟಿಂಬರ್ ಮರದ ತುಂಡುಗಳು ಇವೆಲ್ಲ ಅದರಿಂದ ಎಷ್ಟೋ ಯೂಸ್ಫುಲ್ ಅದ, ನಿಮ್ಗೆ ಗೊತ್ತಿಲ್ವಾ ಅಂತ ಅವ್ರ ಆಫೀಸರ್ ಕೇಳಿದಾಗ ವುಮೆನ್ಸ್ ವಾಪಸ್ ಮತ್ತೆ ಒಂದು ದ ವುಮೆನ್ಸ್ ಸ್ಯಾಂಗ್ ಬ್ಯಾಕ್ ಇನ್ ದ ಕೋರರ್ಸ್, ಒಂದಿಷ್ಟು ಮೇಳಗೀತೆ, ಕೋರರ್ಸ್ ಅಂತಂದ್ರೆ ಒಂದಿಷ್ಟು ಹೆಣ್ಮಕ್ಳು ಅಷ್ಟರು ಸೇರಿಸಿ ಏನು ಮಾಡ್ತಾರೆ, ಒಂದು ಮೇಳಗೀತೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಆಫೀಸರ್ಸು ಇದರಿಂದ ಏನು ಸಿಗ್ತೈತಿ ಅಂತ ಕೇಳಿದಾಗ ಇದರಿಂದ ಭಾಳಷ್ಟು ಪ್ರಾಫಿಟ್ ಅದ ಅಂತ ಹೇಳಿದಾಗ ದ ವುಮೆನ್ಸ್ ಸ್ಯಾಂಗ್ ಬ್ಯಾಕ್ ಇನ್ ದ ಕೋರರ್ಸ್, ಮೇಳಗೀತೆಯನ್ನು ಸ್ಟಾರ್ಟ್ ಮಾಡ್ತಾರೆ ರೀ. ಏನು ನೋಡ್ರಿ ಅದು ಯಾವುದು ಅಂದ್ರೆ, ವಾಟ್ ಟು ದ ಫಾರೆಸ್ಟ್ ಬಿಯರ್, ಫಾರೆಸ್ಟ್ ಏನು ಕೊಡ್ತದೆ, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್ ಏನು ಕೊಡ್ತದೆ ಅಂತ ಕೇಳ್ತಿರಲ್ಲ, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್, ಮಣ್ಣು ನೀರು ಮತ್ತು ಪ್ಯೂರ್ ಏರ್ ಗಾಳಿಯನ್ನು ಕೊಡ್ತದೆ. ಸಸ್ಟೈನ್ ದ ಅರ್ತ್ ಆ್ಯಂಡ್ ಆಲ್ ಶಿ ಬಿಯರ್ಸ್, ಇದೆಲ್ಲ ಯಾರಿಗೆ ಸೇರ್ಪಟ್ಟಿದ್ದು, ಭೂಮಿಗೆ ಸೇರ್ಪಟ್ಟಿದ್ದು ಅಂತ ಹೇಳಿ ಈ ಅದನ್ನ ಮೇಳಗೀತೆಯನ್ನು ಹಾಡಿ ಇದರಿಂದ ಆಫೀಸರ್ಸ್ಗೆ ತಿಳಿಸ್ತಾ ಹೋಗ್ತಾರೆ. ಇನ್ನು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ರಿ, ಬಿಯಾಂಡ್ ದ ಮೋನೋಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ ರೀ. ಇದನ್ನು ಆರಾಮಾಗಿ ಸ್ವಲ್ಪ ಪ್ಯಾರಾಗ್ರಾಫನ್ನು ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ರೀ.